ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ SSGD ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಫೈನಲ್ ಕಟ್ ಆಫ್ ಆಗಿರೋದಿಲ್ಲ. ಇದು ಒಂದು ಕ್ವಶನ್ ಪೇಪರ್ ಆಧಾರದ ಮೇಲೆ ತೆಗೆದಿರುವಂಥ ಒಂದು ಕಟ್ ಆಫ್ ಆಗಿರುತ್ತೆ. ಈ ಒಂದು ಕಟ್ ಆಫ್ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ತುಂಬ ಜನ ಇಷ್ಟು ಮಾರ್ಕ್ಸ್ ಬಂದರೂ ಯಾರೂ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದಿಲ್ಲ. ಅವರು ರನ್ನಿಂಗ್ ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಫಿಸಿಕಲ್ಗೆ 1:8 ಅನುಪಾತದಲ್ಲಿ ಒಂದು ಫಿಸಿಕಲ್ಗೆ ಕರೀತಾರೆ. ಅಂದರೆ ಒಂದು ಹುದ್ದೆಗೆ 8 ಜನರಂತೆ ಫಿಸಿಕಲ್ಗೆ ಕರೀತಾರೆ. ನಮ್ಮ ಒಂದು ಕರ್ನಾಟಕಕ್ಕೆ ಎಷ್ಟೋ ಒಂದು 500 ಸಮಥಿಂಗ್ ಹುದ್ದೆಗಳಿದ್ದಾವೆ ಅಂತ ಅಂದ್ಕೊಳ್ತೀನಿ. ಓಕೆ, 8 ಮಾಡಿದರೆ ಅಷ್ಟು ಜನರನ್ನು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ಫಿಸಿಕಲ್ಗೆ ಕರೀತಾರೆ. ಸೊ ನಾನು ಇವಾಗ ಏನು ಹೇಳ್ತಾ ಹೋಗ್ತೀನಿ, ಇದು ಫಿಸಿಕಲ್ ಕಟ್ ಆಫ್ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಫೈನಲ್ ಕಟ್ ಆಫ್ ಆಗಿರೋದಿಲ್ಲ. ಇದು ಫಿಸಿಕಲ್ಗೆ ಇಷ್ಟು ಬಂದರೆ ಫಿಸಿಕಲ್ ಬರೋ ಸಾಧ್ಯತೆಗಳು ಇದ್ದಾವೆ. ಇದು ನಾರ್ಮಲೈಸೇಷನ್ ಆದಮೇಲೆ ನಾನು ಹೇಳ್ತಾ ಇರೋದು. ಅಂದರೆ ಒಬ್ಬರದು ಇವಾಗ 60 ಮಾಡಿರ್ತಾರೆ ಅಂದ್ಕೊಳ್ತೀನಿ. 60 ಮಾಡಿದರೆ ಅವ್ರಿಗೆ ನಾರ್ಮಲೈಸೇಷನ್ ಮಿನಿಮಮ್ಮು ಒಂದು 5ರಿಂದ 10 ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. ಅವರ ಒಂದು ಕ್ವಶನ್ ಪೇಪರ್ ಆಧಾರದ ಮೇಲೆ ಇರುತ್ತೆ. ಅಂದರೆ ಆ ಕ್ವಶನ್ ಪೇಪರ್ ಯಾವ ರೀತಿ ಟಫ್ ಇತ್ತು ಅದರದ ಆಧಾರದ ಮೇಲೇ ಒಂದು ನಾರ್ಮಲೈಸೇಷನ್ ಸಿಗ್ತಾ ಹೋಗುತ್ತೆ. 5ರಿಂದ 10 ಮಾರ್ಕ್ಸು ಅಂದರೆ 60ಕ್ಕೆ ಒಂದು 10 ಮಾರ್ಕ್ಸ್ ಎಷ್ಟಿದೆ, 70 ಆಗುತ್ತೆ. ಸೊ ಇಲ್ಲಿ 70 ಆಯ್ತು ಅಂದರೆ ಅವರು ಫಿಸಿಕಲ್ ಬರೋ ಚಾನ್ಸ್ ಇರುತ್ತೆ. ಈ ರೀತಿ ನಾನು ಒಂದು ಕಟ್ ಆಫನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ವಿತೌಟ್ ನಾರ್ಮಲೈಸೇಷನ್ ನಾನು ಹೇಳ್ತಾ ಇದ್ದೀನಿ. ನಾರ್ಮಲೈಸೇಷನ್ ಆಗಿಬಿಟ್ಟು ನಿಮಗೆ ಜಾಸ್ತಿ ಒಂದು 10 ಅಥವಾ 5 ಮಾರ್ಕ್ಸ್ ಅಥವಾ ಮಿನಿಮಮ್ ಸಿಗುತ್ತೆ. ಜಾಸ್ತಿ ಆದರೂ ಒಂದು 10ರಿಂದ 15 ತನಕ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಮಿನಿಮಮ್ ನಿಮಗೆ 5 ತನಕ ಸಿಗೋ ಚಾನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 10ರಿಂದ 15 ಸಿಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಓಕೆ, ಇವಾಗ ಡೈರೆಕ್ಟಾಗಿ ಕಟ್ ಆಫ್ ವಿಡಿಯೋ ನೋಡ್ತಾ ಹೋಗೋಣ. ನಾರ್ಮಲೈಸೇಷನ್ ಬಿಫೋರ್ ನಾರ್ಮಲೈಸೇಷನ್ ಇರುತ್ತೆ, ಇದು ಆಫ್ಟರ್ ನಾರ್ಮಲೈಸೇಷನ್ ಇರೋದಿಲ್ಲ. ಇದು ಮೇಲ್ ಕ್ಯಾಂಡಿಡೇಟ್ಗೆ ಫಸ್ಟು ನೋಡಿಬಿಡೋಣ. GM ಅವ್ರಿಗೆ 65ರಿಂದ 70 ಬರ್ತಾ ಇದೆ ಅಂದರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲೇಬೇಕು. GM ಅವ್ರಿಗೆ ಇನ್ನೊಂದು ಹೇಳ್ಬಿಡ್ತೀನಿ, 60+ ನಿಮ್ದು ಇದೆ ಅಂದರೆ ಖಂಡಿತ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟು EWS 45ರಿಂದ 50 ಬರ್ತಾಯಿದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. OBC 55ರಿಂದ 60, SC 45ರಿಂದ 50, ST 50ರಿಂದ 55 ಬರ್ತಾಯಿದ್ರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ನಾರ್ಮಲೈಸೇಷನ್ ಆಗಿಬಿಟ್ಟು ನಿಮ್ಮದು ಜಾಸ್ತಿ ಸ್ಕೋರ್ ಆಗ್ತಾ ಇರುತ್ತೆ. ಓಕೆ, ಒಂದು ಶಿಫ್ಟು ಟಫ್ ಬಂದಿರುತ್ತೆ, ಒಂದು ಶಿಫ್ಟು ಈಸಿ ಬಂದಿರುತ್ತೆ. ಆದ್ದರಿಂದ ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ನಾರ್ಮಲೈಸೇಷನ್ ಆದಮೇಲೆ ನಿಮ್ಮ ಮಾರ್ಕ್ಸು 5ರಿಂದ 10 ಅಥವಾ 15, ಒಬ್ಬೊಬ್ಬರಿಗೆ 18 ಮಾರ್ಕ್ಸ್ ಜಾಸ್ತಿ ಆಗಿರೋದು ನಾನು ನೋಡಿದ್ದೀನಿ. ಆದ್ದರಿಂದ ಹೇಳ್ತಾ ಇದ್ದೀನಿ, ಇಷ್ಟು ನಿಮ್ದು ಏನಾದರೂ ಬರ್ತಾಯಿದೆ ಅಂದರೆ ಖಂಡಿತ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಸ್ನೇಹಿತರೆ. ಓಕೆ, ಹಾಗಾದರೆ ಹೋದ ವರ್ಷ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತ್ರ ಎಕ್ಸಾಮ್ ಬರೆಯುತ್ತೆ. ಈ ವರ್ಷ ಕನ್ನಡದಲ್ಲಿ ಎಕ್ಸಾಮ್ ಇದೆ. ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ ಅಂತ ನೀವು ನನ್ನ ಕೇಳ್ಬೋದು. ಖಂಡಿತ ಕಟ್ ಆಫ್ ಜಾಸ್ತಿ ನಿಂತೇ ನಿಲ್ಲುತ್ತೆ. ಫೈನಲ್ ಕಟ್ ಆಫ್ ಬಂದುಬಿಟ್ಟು ಖಂಡಿತ ಜಾಸ್ತಿ ನಿಲ್ಲುತ್ತೆ. ಫೈನಲ್ ಕಟ್ ಆಫು ಆಸುಪಾಸು 90 ತನಕ ಹೋಗೋ ಚಾನ್ಸ್ ಇದೆ. ಹೋದ ವರ್ಷ ಹಿಂದಿ ಅಥವಾ ಇಂಗ್ಲೀಷ್ ಇದ್ರದ್ದು CISF ಆಲ್ಮೋಸ್ಟ್ ಒಂದು GM ಬಂದುಬಿಟ್ಟು 90 ಸಮೀಪ ಬಂದಿತ್ತು. ಆದ್ದರಿಂದ ಹೇಳ್ತಾ ಇದ್ದೀನಿ, ಈ ಬಾರಿನೂ ಸಹ ತುಂಬ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ. ಎಲ್ಲರೂ ಸಹ ಆದಷ್ಟು ಮ್ಯಾಕ್ಸಿಮಮ್ ಒಂದು ಕ್ವಶನ್ಗಳನ್ನ ಟಚ್ ಮಾಡಿ ಬಂದಿರ್ತಾರೆ. ಯಾಕಂದರೆ ಈ ಬಾರಿ 0.25 ನೆಗೆಟಿವ್ ಇತ್ತು. ಹೋದ ಬಾರಿ 0.50 ನೆಗೆಟಿವ್ ಇತ್ತು. ಈ ಬಾರಿ 0.25 ನೆಗೆಟಿವನ್ನು ಇಟ್ಟಿದ್ರು. ಆದ್ದರಿಂದ ಸ್ವಲ್ಪ ನಿಮ್ಮದು ಲೆಸ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಮ್ಯಾಕ್ಸಿಮಮ್ ಯಾರು ಕ್ವಶನ್ ಅಟೆಂಡ್ ಮಾಡಿ ಬಂದಿರ್ತಾರೆ ಅವರು ಒಳ್ಳೆ ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಫೈನಲ್ ಕಟ್ ಆಫ್ ಸ್ವಲ್ಪ ಹೈ ಹೋಗೋ ಚಾನ್ಸಸ್ ಇದೆ ಈ ಬಾರಿ. ಆದರೆ ಇವಾಗ ನಾನು ಏನು ಹೇಳಿದ್ದೀನಿ, ಇದು ಒಂದು ಫಿಸಿಕಲ್ಗೆ ಮಾತ್ರ. ಒಂದು ಫೈನಲ್ ಕಟ್ ಆಫ್ ಬೇರೆ ಇರುತ್ತೆ. ಅದು ಬಂದಾಗ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಆವಾಗ. ಓಕೆ, ಇವತ್ತು ಮೇಲ್ ಕ್ಯಾಂಡಿಡೇಟ್ ಆಯಿತು. ಇನ್ನು ಫೀಮೇಲ್ ಅವ್ರದ್ದು ಎಷ್ಟು ಇದ್ದರೆ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕಂತ ನೀವು ತುಂಬ ಜನ ಕೇಳ್ಬೋದು. ಇದೇನು ಜಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ. ಇಲ್ಲಿ ನಿಮ್ಮದು GM ಒಂದು 55ರಿಂದ 60 ಬಂದರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿ. ಮಹಿಳಾ ಕ್ಯಾಂಡಿಡೇಟ್ ಅವ್ರಿಗೆ EWS ಅಷ್ಟೇ, ನಿಮ್ಮದು ಇದಕ್ಕಿಂತ ಕಡಿಮೆ ನಿಲ್ಲೋ ಚಾನ್ಸ್ ಇರುತ್ತೆ. ಓಕೆ, 40 to 45 ಬಂದರೆ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. OBC ಅಷ್ಟೇ 50 to 60, ಒಂದು 5 ಮಾರ್ಕ್ಸ್ ಅಷ್ಟೇ ಕಡಿಮೆ ನಿಲ್ಲುತ್ತೆ. ಜಾಸ್ತಿ ಡಿಫ್ರೆನ್ಸ್ ಆಗೋಕ್ಕೆ ಹೋಗೋದಿಲ್ಲ. SC ST ಇದೇ ರೀತಿ ಒಂದು 5 ಮಾರ್ಕ್ಸ್ ಕಡಿಮೆ ಮಾಡ್ಕೊಂಬಿಡಿ. ಇದರಲ್ಲೇ ನೀವು ಇಷ್ಟು ಬರ್ತಾ ಇದ್ದರೆ ನೀವು ಖಂಡಿತ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ಬೋದು ಮಹಿಳಾ ಒಂದು ಕ್ಯಾಂಡಿಡೇಟ್ಗಳು. ಇಷ್ಟು ಸ್ನೇಹಿತರೆ SSGDದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಇದು ಯಾವುದೇ ರೀತಿ ಫೈನಲ್ ಕಟ್ ಆಫ್ ಆಗಿರೋದಿಲ್ಲ. ನಾನು ಒಂದು ಶಿಫ್ಟ್ ಆಧಾರಗಳ ಮೇಲೆ ಯಾವ ರೀತಿ ಒಂದು ಕ್ವಶನ್ ಪೇಪರ್ ಬಂದಿದ್ದು ಅದರ ಆಧಾರದ ಮೇಲೆ ಒಂದು ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ಅಂದರೆ ಕಟ್ ಆಫನ್ನು ತೊಗೊಂಡಿದ್ದೀನಿ. ಅದರ ಆಧಾರದ ಮೇಲೆ ನಾನಿಲ್ಲಿ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ನಿಮ್ಮ ಒಂದು ಮಾರ್ಕ್ಸ್ ಎಷ್ಟಾಗಿದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಎಲ್ಲ ಒಂದು ಕಟ್ ಆಫ್ ಮತ್ತು ಇನ್ನಿತರ ಒಂದು ಜಾಬ್ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.